ನನಗೆ ಪೈಲ್ಸ್ ಆಗಿತ್ತು ಸರ್. ನಮ್ಮೂರಲ್ಲಿ ನೀನು ದಿನ ಹಂದಿ ಮಾಂಸ ತಿನ್ನು, ನಿನಗೆ ಪೈಲ್ಸ್ ಹೋಗುತ್ತೆ ಅಂತ ಒಂದು ಹೇಳಿದ್ರಂತೆ. ರಕ್ತ ಹೋಗುತ್ತೆ. ಹೌದು, ರಕ್ತ ಹೋದ್ರೆ ಎಲ್ರಿಗೂ ಪೈಲ್ಸ್ ಅಂತ ಅರ್ಥ. ಆದರೆ ಅದು ಕೋಲೋರೆಕ್ಟಲ್ ಕ್ಯಾನ್ಸರ್ ಸಹ ಆಗಿರ್ಬಹುದು. ಹೆಂಡತಿ ಹೇಳ್ತಾರೆ, ಏನು 5 ಗಂಟೆ ಬೇಕಾ, ಏನಿದೆ ಅಂತ ಈ ಡಾಕ್ಟರ್ ಹತ್ರ, ನಾವು ಹೋಗೋಣ ಮನೆಗೆ ಅಂತ ಹೇಳಿದ್ದಾರೆ. ಎಲ್ಲ ಮಾಸ್ಟರ್ ಚೆಕಪ್ ಮಾಡಿದ್ದಾರೆ ಅವರು. ಆ ರಿಪೋರ್ಟಲ್ಲಿ ಇವರಿಗೆ ರೈಟ್ ಕಿಡ್ನಿನಲ್ಲಿ ಕ್ಯಾನ್ಸರ್ ಇದೆ ಅಂತ ಬಂತು. ಅದು ತುಂಬ ಕುಡಿಯೋರಿಗೆ ಏನಾಗುತ್ತಂದ್ರೆ, ಒಂದು 20 ವರ್ಷ 25 ವರ್ಷ ಅವ್ರಿಗೆ ಸಹ ಪೈಲ್ಸ್ ಬರುತ್ತೆ. ಕುಡಿದವರಿಗೆ ದೊಡ್ಡದಾಗುತ್ತೆ ಇದು. ಓಕೆ, ಅರ್ಥ ಆಯ್ತಲ್ವಾ? ಓಕೆ, ಗೊತ್ತಾಯ್ತು. ಇದನ್ನ ವೆರೈಸಿಸ್ ಅಂತ ಕರಿತೀವಿ, ಈಸೋಫೇಜಲ್ ವೆರೈಸಿಸ್ ಅಂತ ಕರಿತೀವಿ. ಓಕೆ, ಈಸೋಫೇಜಲ್ ವೆರೈಸಿಸ್ ಅಂತ ಕರಿತೀವಿ. ಸರಿ. ಅದೇ ರೀತಿಯೂ ಸಹ ಇಲ್ಲಿ ಗುದದ್ವಾರದಲ್ಲಿ ಪೈಲ್ಸ್ ಆಗುತ್ತೆ. ಓಕೆ ಓಕೆ. ಇಲ್ಲಿ ಆದ್ರೆ ರಕ್ತ ಹೋಗುತ್ತೆ, ಇಲ್ಲಿ ಆದ್ರೆ ಮೋಷನ್ ಕಪ್ಪಗೆ ಹೋಗುತ್ತೆ. ನಮ್ಮ ಮುಸಲ್ಮಾನ್ ಬಾಂಧವರು ಕೆಲವರು ಈ ಒಂದು ವೈದ್ಯನದಲ್ಲಿ ಇದ್ದಾರೆ ಸರ್. ರೈಲ್ವೆ ಸ್ಟೇಷನ್ಗಳಲ್ಲಿ, ಬಸ್ ಸ್ಟ್ಯಾಂಡ್ಗಳಲ್ಲಿ, ಗಲ್ಲಿಗಳಲ್ಲಿ ಇವರು ಪೈಲ್ಸ್ ಚಿಕಿತ್ಸಾಲಯ, ನೋವಿಲ್ಲದೆ ಚಿಕಿತ್ಸೆ. ಫಿಶರ್ ಪೈಲ್ಸ್ ಆದ್ರೆ ಡಾಕ್ಟರ್ಗಳು ಸರಿ ಇಲ್ಲ, ಇವ್ರ ಹತ್ರ ಹೋಗ್ಬೇಕು, ಏನು ಬೆಂಗಾಲಿಸ್ ಹತ್ರ ಅಂತ. ಇವ್ರೇನ್ ಮಾಡಿದ್ರು, ಒಂದು ಬೆಂಗಾಲಿ ಹತ್ರ ಹೋದ್ರು ಸರ್. ಅವ ಏನ್ ಮಾಡ್ದ, ಒಂದು ಮಸಲ್ ಕಟ್ ಮಾಡ್ದ. ಹಳ್ಳಿ ಜನರ ಕತೆ ಏನು, ಅವಿದ್ಯಾವಂತರ ಕತೆ ಏನು, ಆಯ್ತಾ? ಡಾಕ್ಟರ್ಸ್ ಬಿಡಿ, ಓಕೆ, ದೊಡ್ಡ ದೊಡ್ಡ ಸಿಇಒಗಳು, ದೊಡ್ಡ ದೊಡ್ಡ ಫಿಲ್ಮ್ ಸ್ಟಾರ್ಸ್, ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಗಳು, ದೊಡ್ಡ ದೊಡ್ಡ CXOಗಳು, ಅಧಿಕಾರಿಗಳು, ಇವರೆಲ್ಲ ಹೋಗಿದ್ದಾರೆ ಇಂಥವ್ರ ಹತ್ರ, ಈ ನಕಲಿ ವೈದ್ಯರ ಹತ್ರ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ. ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ಆರೋಗ್ಯದ ಕಳಕಳಿಯನ್ನ ಇಟ್ಕೊಂಡು ನಾನು ಈಗಾಗಲೇ 100 ಕಾರ್ಯಕ್ರಮಗಳನ್ನು ಮಾಡಿದ್ದೆ. ಅದರಲ್ಲಿ ನಿಮಗೆ ಸಕ್ಕರೆ ಕಾಯಿಲೆಯಿಂದ ಹಿಡಿದು ಫೈಲ್ಸ್ವರೆಗೂ ಕೂಡ ವಿವಿಧ ಬಗೆಯಲ್ಲಿ ವಿತ್ ಡಾಕ್ಟರ್ ಥ್ರೂನೇ ಮಾತಾಡಿ ನಿಮಗೆ ಒಂದಿಷ್ಟು ಮಾಹಿತಿಯನ್ನು ಕೊಡುವಂಥ ಪ್ರಯತ್ನ ಈ ಹಿಂದೆಯಿಂದಲೂ ನಾನು ಮಾಡ್ತಾ ಬಂದಿದ್ದೆ. ನೋಡಿ, ಇವತ್ತು ನನ್ನ ಕೈಯಲ್ಲಿ ಒಂದು ಬುಕ್ ಇದೆ ನೋಡಿ. ಸೊ ಈ ಬುಕ್ಕನ್ನು ನೋಡಿದ್ರೆ ನಿಮ್ಗೆ ಇಲ್ಲಿ ಒಂದಿಷ್ಟು ಫೋಟೋಸ್ಗಳು ಕಾಣಿಸ್ಬಹುದು ಅಂತ ಅನಿಸುತ್ತೆ. ಸೊ ಇವೆಲ್ಲವನ್ನು ಮಾಡಿದ್ದು ಇದು ವಾಲ್ಯೂಮ್ 3. ಇದು ಇನ್ನು 1, 2, 3, 4 ಈ ಥರ ಬುಕ್ಸ್ಗಳಿದೆ. ಇವೆಲ್ಲವನ್ನು ಮಾಡಿದ್ದು ಫೈಲ್ಸ್ ರಿಲೇಟೆಡ್ ಆಪರೇಷನ್ಸ್. ಇವೆಲ್ಲವೂ ಕೂಡ 100% ಸಕ್ಸಸ್ ಆಗಿದೆ. ನೋಡಿ, ಬೆಂಗಳೂರಲ್ಲಿರುವಂತಹ ಗ್ಯಾಸ್ಟ್ರೋ ಎಂಟ್ರಾಲಜಿ ಸ್ಮೈಲ್ಸ್ ಸಂಸ್ಥೆಯಲ್ಲಿ ನಾನು ಇವತ್ತು ಇದ್ದೀನಿ. ಸೊ ಇವತ್ತು ನಿಮಗೆ ಒಬ್ಬರು ವಿಶೇಷವಾಗಿರುವಂತಹ ಡಾಕ್ಟರನ್ನು ನಾನು ಪರಿಚಯ ಮಾಡಬೇಕು ಅಂತಾನೆ ಇಲ್ಲಿಗೆ ಬಂದಿದ್ದೀನಿ. ನೋಡಿ, ಡಾಕ್ಟರ್ ಪರಮೇಶ್ವರ್ CM ಅಂತ ಇದ್ದಾರೆ. ಕಳೆದ 5 ವರ್ಷದಲ್ಲಿ ಇಡೀ ಭಾರತದಲ್ಲೇ ಅತಿ ಹೆಚ್ಚು ಈ ಪೈಲ್ಸ್ ರಿಲೇಟೆಡ್ ಸರ್ಜರಿಯನ್ನು ಮಾಡಿರೋರು. ಮತ್ತು ಕಳೆದ 25 ವರ್ಷದಿಂದ ಇದ್ರ ಬಗ್ಗೆ ಅನೇಕರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಒಂದು ಸಾಮಾಜಿಕ ಬದ್ಧತೆಯನ್ನು, ಕಳಕಳಿಯನ್ನು ಇಟ್ಟುಕೊಂಡು ಜನರಿಗೆ ಏನು ಇನ್ಫಾರ್ಮೇಷನ್ ಪಾಸ್ ಮಾಡಬೇಕು. ನೀವೆಲ್ಲ ನೋಡಿರ್ಬೋದು, ರಸ್ತೆ ಬದಿಯಲ್ಲಿ ಒಂದು ಸಣ್ಣ ಶೆಡ್ಗಳನ್ನು ಹಾಕ್ಕೊಂಡು ಇವತ್ತು ನಾನು ಕಾಯಿಲೆಗೆ ಔಷಧವನ್ನು ಕೊಡ್ತೀನಿ, ಅವರು ಡಾಕ್ಟರನ್ನೇ ಓದಿರೋದಿಲ್ಲ, ಎಲ್ಲೋ ಒಂದು ದಾರಿ ತಪ್ಪಿಸುವ ಪ್ರಯತ್ನ ಇವತ್ತು ಎಲ್ಲ ಬಗೆಯಲ್ಲೂ ಆಗ್ತಾ ಇದೆ. ಹಾಗಾಗಿ ಈ ಕಾರ್ಯಕ್ರಮವನ್ನು ನೀವು ಕಂಪ್ಲೀಟಾಗಿ ನೋಡಬೇಕು. ಈ ಕಾರ್ಯಕ್ರಮವನ್ನು ನೋಡಿ ಯಾರಾದರೂ ಪೈಲ್ಸ್, ಪಿಸ್ತೂಲ ಈ ಥರದ ಬಾಧೆಯಿಂದ ಬಳಲ್ತಾ ಇದ್ದರೆ ಅಂಥವರಿಗೆ ಇದನ್ನು ತಲುಪಿಸಬೇಕು ಅಂತ ಮೊದಲಿಗೆ ಹೇಳೋಕೆ ಇಷ್ಟಪಡ್ತೀನಿ. ಬನ್ನಿ, ಪರಮೇಶ್ವರ್ ಸರ್ ಇವತ್ತು ನನ್ನ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ ಸರ್. ಎಸ್ ಸರ್, ಯಾವಾಗ್ಲೂ ನೀವು ಹೇಳ್ತೀರಿ ಕೂತ್ಕೊಂಡಿದ್ರೆ ಪೈಲ್ಸ್ ಆಗುತ್ತೆ ಅಂತ, ಹಾಗಾಗಿ ನಿಲ್ಲಿಸ್ಕೊಂಡು ಮಾತಾಡಿಸ್ತಾ ಇದ್ದೀವಿ. ಸೊ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಅನೇಕ ಥಾಟ್ ಪ್ರೋಸೆಸ್ ಇರುವಂತ ಕೆಲವೊಂದು ರೀಲ್ಸ್ಗಳನ್ನ ನೋಡಿದ್ದೆ. ಹೌದು, ಸಾಮಾಜಿಕ ಕಳಕಳಿಯನ್ನ ಇಟ್ಕೊಂಡಿದ್ರಿ. ಸೊ ಸುಮಾರು ಜನರಿಗೆ ಆರೋಗ್ಯದ ಬಗ್ಗೆ, ಈಗ ಪೈಲ್ಸ್ ಡಾಕ್ಟರ್ ನೀವು ಆದ್ರೂ ಕೂಡ ಅದ್ರ ಬಗ್ಗೆ ಬಿಟ್ಟು ನಾವು ಏನ್ ತಿನ್ಬೇಕು, ನಾವು ಹೇಗೆ ಬದುಕಬೇಕು, ನಮ್ಮ ದಿನಚರಿ ಯಾವ ರೀತಿ ಇರಬೇಕು, ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಪ್ರತಿದಿನ ನೀವು ಕೊಡ್ತಾ ಇರ್ತೀರಾ. ನಿಮ್ಮದೇ ಆದಂತ ಒಂದು ಚಾನಲ್ ಅಲ್ಲೂ ಕೂಡ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಬರುತ್ತೆ. ನೋಡಿ, ಇವತ್ತು ನಮ್ಮ ವೀಕ್ಷಕರು ಕೇಳಬಹುದು, ಯಾಕೆ ಡಾಕ್ಟರ್ನ ಇವರು ಬೋರ್ಡ್ ಹತ್ರ ನಿಲ್ಸ್ಕೊಂಡಿರ್ಬಹುದು ಅಂತ. ಸುಮಾರು ಜನ ನಿಮ್ಗೂ ಕಮೆಂಟ್ ಮಾಡ್ತಾರೆ, ಹೌದು ಇವರು ಒಂಥರ ಟೀಚರ್ ಇದ್ದ ಹಂಗೆ, ಮಾಸ್ಟರ್ ಇದ್ದ ಹಂಗೆ ಅಂತ. ಹಂಗಾಗಿ ಇವತ್ತು ಕೆಲವೊಂದನ್ನ ಬೋರ್ಡ್ ಮೇಲೆ ಎಕ್ಸ್ಪ್ಲೈನ್ ಮಾಡಿ ನಮ್ಮ ವೀಕ್ಷಕರಿಗೆ ತೋರಿಸೋಣ ಅಂತ ಅನ್ಕೊಂಡಿದೀನಿ. ಸರ್, ಈಗ ನಿಮ್ಮದೇ ಸಂಸ್ಥೆ ಇದೆ, ಫೈಲ್ಸ್ ರಿಲೇಟೆಡ್ ಸುಮಾರು ವಿಚಾರಗಳನ್ನ ಅಥವಾ ಪ್ರಾಬ್ಲಮ್ಸ್ಗಳನ್ನ, ಅದಕ್ಕೆ ಬೇಕಾಗಿರುವಂತಹ ಸೊಲ್ಯೂಷನ್ಗಳನ್ನ ಪ್ರತಿದಿನ ಬೆಳಿಗ್ಗೆಯಿಂದ ರಾತ್ರಿವರೆಗೆ ಹ್ಯಾಂಡಲ್ ಮಾಡ್ತಾನೆ ಇರ್ತೀವಿ. ಹೌದು, ಬೇಸಿಕಲಿ ಈ ಫೈಲ್ಸ್ ಅಂತ ಬಂದಾಗ ಒಂದು ಎಚ್ಚರಿಕೆಯನ್ನ ಪ್ರತಿಯೊಬ್ರು ಇಟ್ಕೋಬೇಕು. ಅದ್ ಏನು, ನೀವೊಂದು ಟಿಪ್ಸ್ ಇಂದಾನೆ ನಮ್ಮ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿದ್ರೆ ಹೇಗಿರುತ್ತೆ ಅಂತ.
ಅಂದ್ರೆ ಪೈಲ್ಸ್ ಅಂತ ಬಂದಾಗ ಟಿಪ್ಸ್ ಏನು ಅಂತ, ಎಚ್ಚರಿಕೆ ಏನು ಅಂತ ಹೇಳಿದ್ರೆ ಸರ್, ಈಗ ಗುರುದ್ವಾರದಲ್ಲಿ ಏನೇ ಸಮಸ್ಯೆ ಆದ್ರೂ ಅದು ನೋವಾಗ್ಬೋದು, ಹೌದು, ರಕ್ತ ಹೋಗೋದಿರ್ಬೋದು, ಒಂದು ಸ್ವಿಲ್ಲಿಂಗ್ ತರ ಆಗಿ ಕುರ ಅಂತಾರಲ್ಲ ಅದಾಗ್ಬೋದು, ಅಥವಾ ಕೈಗೆರಣ ಚರ್ಮ ತರ ಸಿಗೋದಾಗ್ಬೋದು, ಉರಿ ಆಗ್ಬೋದು, ಏನೇ ಆದ್ರೂ ಎಷ್ಟೋ ಜನ ಎಲ್ಲರೂ ಹೇಳೋದು ಅದು ಪೈಲ್ಸ್ ಅಂತ. ಓಕೆ ಓಕೆ. ಇದ್ರ ಜೊತೆಗೆ ಮತ್ತೊಂದು ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ, ಈಗ ರಕ್ತ ಹೋಗುತ್ತೆ, ಹೌದು, ರಕ್ತ ಹೋದ್ರೆ ಎಲ್ರಿಗೂ ಪೈಲ್ಸ್ ಅಂತ ಅರ್ಥ. ಆದ್ರೆ ಅದು ಕೋಲೋರೆಕ್ಟಲ್ ಕ್ಯಾನ್ಸರ್ ಸಹ ಆಗಿರಬಹುದು. ಅರ್ಥ ಆಯ್ತಾ? ಮಾತ್ರ ಆಗಿರ್ಬೇಕಾಗಿಲ್ಲ. ರಕ್ತ ಹೋದ್ರೆ ಬರೀ ಪೈಲ್ಸ್ ಅಲ್ಲ, ಕೋಲೋರೆಕ್ಟಲ್ ಕ್ಯಾನ್ಸರ್ ಸಹ ಆಗಿರಬಹುದು. ಅದರ ಜೊತೆನಲ್ಲಿ ಇತ್ತೀಚೆಗೆ ಒಂದು ದೊಡ್ಡ ಕಾಯಿಲೆ ನಮ್ಮ ಇಡೀ ಭಾರತವನ್ನು ಕಾಡ್ತಾ ಇದೆ. ಹೌದು, ಅದೇನಪ್ಪಾ ಅಂತ ಹೇಳಿದ್ರೆ ಅಲ್ಸರೇಟಿವ್ ಕೊಲೈಟಿಸ್ ಮತ್ತೆ ಕ್ರಾನ್ಸ್ ಡಿಸೀಸ್ ಅಂತ ಕರಿತೀವಿ. ಓಕೆ ಓಕೆ. ಈ ಎರಡು ಕಾಯಿಲೆ ಇದ್ರೂ ಸಹ ರಕ್ತ ಹೋಗುತ್ತೆ. ಓಕೆ, ಆಯ್ತಾ? ಸೊ ಹಾಗಾಗಿ ರಕ್ತ ಹೋಗುವುದೆಲ್ಲ ಪೈಲ್ಸ್ ಅಲ್ಲ. ರಸ್ತೆ ಬದಿಯಲ್ಲಿ ಕೊಡೋದೆಲ್ಲ ಮದ್ದಲ್ಲ. ರಕ್ತ ಹೋಗುವುದೆಲ್ಲ ಪೈಲ್ಸ್ ಅಲ್ಲ, ರಸ್ತೆ ಬದಿಯಲ್ಲಿ ಕೊಡುವುದಲ್ಲ ಮದ್ದು ಅಲ್ವೇ ಅಲ್ಲ. ಅರ್ಥ ಆಯ್ತಲ್ವಾ? ಸೊ ಹಾಗಾಗಿ ಟಿಪ್ಸ್ ಅಂತ ಹೇಳಿದ್ರಲ್ಲ, ಇವತ್ತು ನಮ್ಮ ದೇಶದಲ್ಲಿ 36% ಜನಕ್ಕೆ ಪೈಲ್ಸು, ಫಿಷರು, ಫಿಸ್ಚುಲಾ, ಮಲಬದ್ಧತೆ ಈ ಕಾಯಿಲೆಗಳೆಲ್ಲ ಇದೆ. ಹೌದು. ಆದರೆ ಎಷ್ಟೋ ಜನಕ್ಕೆ ನನಗೆ ಏನು ಕಾಯಿಲೆ ಇದೆ ಅಂತಾನೆ ಗೊತ್ತಿಲ್ಲ. ಎಷ್ಟು ಜನಕ್ಕೆ ಅಂತ ಹೇಳಿದ್ರೆ ಆ 36ರಲ್ಲಿ 50%ಕ್ಕೆ ಗೊತ್ತೇ ಇಲ್ಲ ನನಗೆ ಏನು ಕಾಯಿಲೆ ಇದೆ ಅಂತ. ಎಲ್ಲರೂ ಸಹ ನನ್ನ ಪೈಲ್ಸು ಅಂತ ಅದನ್ನ ಅವರೇ ಡಯಾಗ್ನೋಸ್ ಮಾಡಿ ಸುಮ್ಮನೆ ಕೂತು ಮನೆ ಮದ್ದು ಹಾಕೋದು, ರಸ್ತೆ ಬದಿ ಮದ್ದು ಹಾಕೋದು, ಮೆಡಿಕಲ್ ಸ್ಟೋರ್ಗೆ ಹೋಗೋದು, ಏನೋ ಒಂದು ಮಾತ್ರೆ ತಗೊಳ್ಳೋದು, ಸಿರಪ್ ತಗೊಳ್ಳೋದು, ಈ ಥರ ಮಾಡಿ 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 ಎಲ್ಲ ಇವತ್ತು ಜನ ತೊಂದರೆಗೆ ಸಿಗಾಕೊಂಡಿದೆ. ಹಾಗಾದ್ರೆ ನಿಮ್ಮ ಪ್ರಕಾರ ಈಗ ಒಂದಿಷ್ಟು ಜನ ಹೇಳ್ಬೋದು, ನಾನು 20 ವರ್ಷದಿಂದ ಔಷಧಿ ಕೊಡ್ತಾ ಇದ್ದೀನಿ, ನನ್ನಿಂದ ತುಂಬಾ ಜನ ಕ್ಲಿಯರ್ ಆಗಿದ್ದಾರೆ, 15 ದಿನದಲ್ಲಿ ಕ್ಲಿಯರ್ ಆಗುತ್ತೆ, 20 ದಿನದಲ್ಲಿ ಕ್ಲಿಯರ್ ಆಗುತ್ತೆ, ಈ ಹುಡಿ ತಗೊಳ್ಳಿ, ಆ ಹುಡಿ ತಗೊಳ್ಳಿ ಅಂತ ಹೇಳ್ಬಿಟ್ಟು ಇವತ್ತು ಸೋಷಿಯಲ್ ಮೀಡಿಯಾದಲ್ಲೇ ತುಂಬಾ ವಿಡಿಯೋಸ್ ಗಳನ್ನ ನಾನು ಅಬ್ಸರ್ವ್ ಮಾಡಿದ್ದೆ, ನೋಡಿದ್ದೆ. ಸೊ ಇದೆಲ್ಲ ರಾಂಗ್ ಆಗುತ್ತೆ ಅಂತೀರಾ? ಹಾಗಾದ್ರೆ ಸರ್, ಈಗ ನೀವು ಸೋಷಿಯಲ್ ಮೀಡಿಯಾ ಅಂತ ಹೇಳಿದ್ರಿ ಸರ್. ಹೌದು, ಸೋಷಿಯಲ್ ಮೀಡಿಯಾ ಅಂತ ಹೇಳಿದಾಗ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಬಹಳಷ್ಟು ಜನ ಡಾಕ್ಟರ್ಗಳಿದ್ದಾರೆ ಸರ್. ಕರೆಕ್ಟ್. ನಮ್ಮ ದೇಶದಲ್ಲಿ ಎಷ್ಟು ಲಕ್ಷ ಜನ MBBS, MS, MCH ಇದಾರೋ ಅದಕ್ಕಿಂತ ಹೆಚ್ಚಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಾರೆ. ಅರ್ಥ ಆಯ್ತಾ ನಿಮಗೆ? ಹೌದು. ಅಂದ್ರೆ ವೈದ್ಯರೇ ಅಲ್ಲ ಅವರು, ಅವರೆಲ್ಲ ಇದು ತಿಂದ್ರೆ ಪೈಲ್ಸ್ ಆಗಲ್ಲ, ಪೈಲ್ಸ್ ಬಂದ್ರೆ ಈ ಮನೆ ಮದ್ದು ತಗೊಳ್ಳಿ, ಇದು ತಿಂದ್ರೆ ವೆಯ್ಟ್ ಲಾಸ್ ಆಗತ್ತೆ, ಇದು ತಿಂದ್ರೆ ವೆಯ್ಟ್ ಗೇನ್ ಆಗತ್ತೆ ಅಂತ ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಬಹಳಷ್ಟು ಜನ ದೊಡ್ಡ ದೊಡ್ಡ ವೈದ್ಯರು, ಈ ಒಂದು ಭಾರತ ರತ್ನ ಕೊಡುವಂತ ವೈದ್ಯರು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಾರೆ ಸರ್. ಹೌದು. ನಿಮಗೊಂದು ಕತೆ ಹೇಳ್ತೀನಿ ನಾನು. ಏನಾಯ್ತು ಮೊನ್ನೆ, ಹೀಗೆ ಪಾಪ ಯಾರೋ ಒಬ್ರು ಬಹಳ ಒಳ್ಳೆ ವ್ಯಕ್ತಿ ಅಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಸಹ ಒಂದು ಯೂಟ್ಯೂಬರ್. ನನ್ನ ಆಸ್ಪತ್ರೆಗೆ ಬಂದ್ರು ಸರ್. ನನ್ನ ಆಸ್ಪತ್ರೆಗೆ ಬಂದು ಪಾಪ ಹೆಂಡತಿ ಗಂಟೆ ಇಬ್ರು ಬಂದ್ರು, ಬಹಳ ಒಳ್ಳೆ ಜನ. 5 ಗಂಟೆ ಕೂತಿದ್ರು ನಾನು ನೋಡ್ಲಿಕ್ಕೆ. ಹೆಂಡತಿ ಹೇಳ್ತಾರೆ, ಏನು 5 ಗಂಟೆ ಬೇಕಾ, ಏನಿದೆ ಅಂತ ಈ ಡಾಕ್ಟರ್ ಹತ್ರ, ನಾವು ಹೋಗೋಣ ಮನೆಗೆ ಅಂತ ಹೇಳಿದ್ದಾರೆ. ಇಲ್ಲ ಇಲ್ಲ ನಾನು ಬಂದಿದ್ದೀನಿ, ಇವ್ರ ಹತ್ರ ನೋಡ್ಲೇಬೇಕು ನಾನು ಅಂತ. ಅವರು ಒಳಗೆ ಬಂದ್ರು. ಒಳಗೆ ಬಂದ ಕೂಡಲೇ ನಾನು ಎಲ್ಲ ಕೇಳಿದೆ. ನಾನು ಸಾಮಾನ್ಯವಾಗಿ ಸರ್ ಯಾವುದೇ ಪೇಷಂಟ್ ಬಂದ್ರೆ ಒಂದು ಅರ್ಧ ಗಂಟೆ ನೋಡ್ತೀನಿ, ನಾನು ಅವ್ರಿಗೆ ಮಾತಾಡ್ತೀನಿ, ಚರ್ಚೆ ಮಾಡ್ತೀನಿ. ಅರ್ಧ ಗಂಟೆ 35 ನಿಮಿಷ 40 ನಿಮಿಷ ಚರ್ಚೆ ಮಾಡ್ತೀನಿ. ಇವ್ರ ಹತ್ರ ಒಂದು 10 ನಿಮಿಷ ಜಾಸ್ತಿನೇ ಆಯ್ತು. ಯಾಕಂದ್ರೆ ಇವರು ಸೋಷಿಯಲ್ ಮೀಡಿಯಾದಲ್ಲಿ ನ್ಯೂಟ್ರಿಷನ್ ಬಗ್ಗೆ ಮಾತಾಡ್ತಾರೆ, ವೆಯ್ಟ್ ಲಾಸ್ ಬಗ್ಗೆ ಮಾತಾಡ್ತಾರೆ. ಇವರು ಬಂದದ್ದು ಮಲಬದ್ಧತೆ ಅಂತ, ಕಾನ್ಸ್ಟಿಪೇಷನ್ ಅಂತ ಬಂದ್ರು ಸರ್. ಬಂದಾಗ ಏನಾಯ್ತು, ನನಗೆ ಕಾನ್ಸ್ಟಿಪೇಷನ್ ಇದೆ ಅಂತ ಹೇಳಿದ್ರು, ಮೋಷನ್ ಸರಿ ಹೋಗ್ತಾ ಇಲ್ಲ ಅಂತ. ನಾವು ಹಾಗಂತ ಹೇಳಿದ ಕೂಡಲೇ ಮದ್ದು ಹಾಕಿ ಕೊಡೋ ಡಾಕ್ಟರ್ ಅಲ್ಲ. ಕಾನ್ಸ್ಟಿಪೇಷನ್ ಯಾಕೆ ಇವರಿಗೆ ಮಲಬದ್ಧತೆ ಆಗಿದೆ ಅಂತ ಹೇಳಿ ಡೀಟೇಲ್ಗೆ ಹೋಗ್ತೀವಿ ಸರ್. ನಾವೆಲ್ಲ ಕೇಳ್ತೇವೆ, ಹೊಟ್ಟೆ ಇಶ್ಯೂ ಆಗುತ್ತಾ, ತೂಕ ಕಡಿಮೆ ಆಗಿದ್ದೀರಾ, ವೀಕ್ ಎಲ್ಲ ಕೇಳ್ತೇವೆ ಸರ್. ತೂಕ ಕಡಿಮೆ ಆಗಿದ್ದೀರಾ ಅಂತ ಹೇಳಿದ್ರೆ ಹ್ಞೂ ಅಂತ ಹೇಳಿದ್ರು. ನಾನು ವೆಯ್ಟ್ ಲಾಸ್ ಮಾಡ್ತಾ ಇದ್ದೀನಿ, ನಾನು ಡಯಟ್ ಮಾಡ್ತಾ ಇದ್ದೀನಿ, ನಾನು ಎಕ್ಸರ್ಸೈಸ್ ಮಾಡ್ತಾ ಇದ್ದೀನಿ, ಹಾಗಾಗಿ ತೂಕ ಕಡಿಮೆ ಆಗಿದ್ದೀನಿ ಅಂತ ಅವ್ರು ಹೇಳಿದ್ರು. ನೀವು ವೀಕ್ ಆಗಿದ್ದೀರಾ, ಯಾರಾದ್ರೂ ನೋಡಿದ್ರು ನೀವು ವೀಕ್ ಆಗಿದ್ದೀರಾ ಅಂತ ಕೇಳಿದಿರಾ ಅಂತ ಹೇಳಿದೆ ನಾನು. ಅವ್ರು ಹೆಂಡತಿ ಹೌದು ಸರ್ ವೀಕ್ ಆಗಿದ್ದಾರೆ ಅವರು ನೋಡ್ಲಿಕ್ಕೆ ಅಂತ. ನಾನು ಟಕ್ ಟಕ್ ಅಂತ ನನ್ನ ಮೊಬೈಲ್ ಪಕ್ಕದಲ್ಲಿ ನೋಡಿದೆ, ಇದು ನೀವಾ ಇದು ಅಂತ ಕೇಳಿದೆ.
ಅದು ನಾನೇ ಸರ್ ಅಂತ. ಏನಪ್ಪ ಇಷ್ಟು ಸ್ಮಾರ್ಟ್ ಇದ್ದೀರಾ, ಇಲ್ಲಿ ಸೊಳ್ಳೆ ಸ್ಪೆಕ್ಸ್ ಎಲ್ಲ ಗ್ಲಾಸ್ ಹಾಕಿದ್ದೀರಾ ಅಂತ ಹೇಳಿದ್ರೆ ವೀಕ್ ಆಗಿದ್ದೀರಾ ನಾನಂದೆ. ಮತ್ತೆ ಇನ್ನಷ್ಟು ಡೆಪ್ತ್ ಹೇಳೋದು ನಾನು ಹೋದಾಗ, ನೋಡಪ್ಪ ನಿಮಗೆ ಕಾನ್ಸ್ಟಿಪೇಷನ್ ಇದೆ ಇಲ್ಲ ಅಂತಲ್ಲ, ಬಟ್ ಆದರೆ ನನಗೆ ನಿಮಗೆ ಯಾಕೆ ವೀಕ್ ಆಗಿದ್ದೀರಾ, ಯಾಕೆ ತೂಕ ಕಡಿಮೆ ಆಗಿದ್ದೀರಾ ಅಂಥೇಳಿ ಒಂದು ಸ್ಕ್ಯಾನ್ ಮಾಡಬೇಕು ಅಂತ ಹೇಳಿದೆ ನಾನು. ಸಿ ಟಿ ಸ್ಕ್ಯಾನ್. ಓಕೆ, ಸಿ ಟಿ ಸ್ಕ್ಯಾನ್. ಯಾಕೆ ಸ್ಕ್ಯಾನ್ ಮಾಮೂಲಿ ಸ್ಕ್ಯಾನ್ ಮಾಡಿಸಿಲ್ಲ ಗೊತ್ತಾ ನಾನು, ಅವ್ರ ಹತ್ರ ಒಂದು ಸ್ಕ್ಯಾನ್ ರಿಪೋರ್ಟ್ ಇತ್ತು ಆಲ್ರೆಡಿ. ಓಕೆ, ಏನು ಸ್ಕ್ಯಾನ್ ರಿಪೋರ್ಟ್ ಮಾಡಿ 1 ವಾರ ಆಗಿತ್ತಷ್ಟೇ. ಎಲ್ಲ ಮಾಸ್ಟರ್ ಚೆಕಪ್ ಮಾಡಿದ್ದಾರೆ. ಏನು ಎಲ್ಲ ಮಾಸ್ಟರ್ ಚೆಕಪ್ ಮಾಡಿದ್ದಾರೆ ಅವರು. ಎಲ್ಲ ಮಾಸ್ಟರ್ ಚೆಕಪ್ ಅಲ್ಲಿ ನಾರ್ಮಲ್ 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 ಒಂದು 10,000 ಖರ್ಚು ಮಾಡಿ ಚೆಕ್ ಮಾಡಿದ್ದಾರೆ ಎಲ್ಲ. ಎಲ್ಲ ರಿಪೋರ್ಟ್ಸ್ ನಾರ್ಮಲ್, ಸ್ಕ್ಯಾನ್ ನಾರ್ಮಲ್. ನಾನು ಅವರಿಗೆ ಕನ್ವಿನ್ಸ್ ಮಾಡಿದೆ, ನೋಡಿ ಸ್ಕ್ಯಾನ್ ನಾರ್ಮಲ್ ಇದೆ, ಆದರೆ ಇಂಡಿಯಾದಲ್ಲಿ ಪಬ್ಲಿಷ್ ಆಗಿದೆ ಇದು ಸುಮಾರು ಸ್ಕ್ಯಾನ್ಗಳು ತಪ್ಪು, ರಾಂಗ್ ರಿಪೋರ್ಟ್. ಓಹೋ, ಓಕೆ, ಇದು ಸತ್ಯ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ಜನ ನೋಡೋ ಆಡಿಯನ್ಸ್ಗೆ ಗೊತ್ತಾಗ್ಲಿ ಅದು, ಆಯ್ತಾ. ಒಂದು ಸ್ಕ್ಯಾನ್ ಮಾಡಿ ಅಂತ ಹೇಳಿದೆ ನಾನು. ಸಿ ಟಿ ಸ್ಕ್ಯಾನ್ ಮಾಡಕ್ಕೆ ಹೇಳಿದೆ ಅವರಿಗೆ. ಓಕೆ, ಅವರು ಹೇಳಿದೆ, ನಾನೊಂದು ಒಳ್ಳೆ ಡಾಕ್ಟರ್ ಇದ್ದಾರೆ, ರಿಪೋರ್ಟಿಂಗ್ ಚೆನ್ನಾಗಿ ಮಾಡ್ತಾರೆ ಅವರು, ಅವ್ರ ಹತ್ರ ಹೋಗಿ ಅಂತ ಹೇಳಿದೆ ನಾನು. ಸಿ ಟಿ ಸ್ಕ್ಯಾನ್ ಹೋದ್ರು, ಸಿ ಟಿ ಸ್ಕ್ಯಾನ್ ಮಾಡಿಸಿದ್ದಾರೆ. ಮಾಡಿದ ಕೂಡಲೇ ಆಟೋಮೆಟಿಕ್ ಅಲ್ಲ ಎಲ್ಲ ಈಗ, ಅಂದ್ರೆ ಅವ್ರ ಮೊಬೈಲ್ಗೆ ಹೊಟ್ಟೋಗುತ್ತಲ್ಲ ರಿಪೋರ್ಟು. ನಾನೊಂದು ಕಂಡೀಷನ್ ಹಾಕಿದ್ದೇನೆ ಅವ್ರಿಗೆ, ರಿಪೋರ್ಟ್ ಏನಾದ್ರು ಕೆಟ್ಟದಾಗಿ ಬಂದ್ರೆ ದಯವಿಟ್ಟು ಪೇಷಂಟ್ಗೆ ರಿಲೀಸ್ ಮಾಡಬೇಡಿ, ನನಗೆ ಹೇಳಿ ಆಮೇಲೆ ರಿಲೀಸ್ ಮಾಡಿ ಅಂತ. ಆಯ್ತಾ. ಸೊ ಆ ರಿಪೋರ್ಟ್ ಅಲ್ಲಿ ಇವರಿಗೆ ರೈಟ್ ಕಿಡ್ನಿನಲ್ಲಿ ಕ್ಯಾನ್ಸರ್ ಇದೆ ಅಂತ ಬಂತು. ಅರ್ಥ ಆಯ್ತಾ? ಅರ್ಥ ಆಯ್ತಾ ಈಗ ಸ್ಟೋರಿ ನಿಮಗೆ? ಸೋಷಿಯಲ್ ಮೀಡಿಯಾ ಅಂತ ಹೇಳಿದ್ರಲ್ಲ, ಸೋಷಿಯಲ್ ಮೀಡಿಯಾದ ಡಾಕ್ಟರ್ಗಳು ಎಲ್ಲರಿಗೂ ಒಂದು ಮೆಸೇಜ್ ಏನು ಅಂತ ಹೇಳಿದ್ರೆ, ವೈದ್ಯರಾಗಿದ್ರೆ ಮಾತ್ರ, ಆ ವೈದ್ಯರಿಗೆ ಅನುಭವ ಇದ್ರೆ ಮಾತ್ರ ಆ ವೈದ್ಯ ಬರೀ ಸೋಷಿಯಲ್ ಮೀಡಿಯಾ ವೈದ್ಯ ಅಲ್ಲ. ನಮ್ಮ ಹಾಗೆ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 9 ಗಂಟೆವರೆಗೂ ಇಡೀ ಹಾಸ್ಪಿಟ್ಲಲ್ಲೇ ಕೂತು ಪೇಷಂಟ್ ನೋಡಿ ಆಪರೇಷನ್ ಮಾಡೋ ವೈದ್ಯ ಹೇಳಿದ್ ಮಾತ್ರ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಬೇಕು. ಅರ್ಥ ಆಯ್ತಲ್ಲ? ಸೊ ಇವರಿಗೆ ರೈಟ್ ಕಿಡ್ನಿ ಕ್ಯಾನ್ಸರ್ ಅಂತ ಬಂದ್ರು. ಬಂದಾಗ ಸರ್ ರಿಪೋರ್ಟು ನಿಮ್ಗೆ ಕಳಿಸ್ತೀವಿ ಅಂತ ಹೇಳಿದ್ರು. ರಿಪೋರ್ಟ್ ಬಂದಿದೆ, ಆರಾಮಾಗಿರಿ ಅಂತ ಹೇಳಿ ಅವ್ರಿಗೆ ಧೈರ್ಯ ತುಂಬಿ, ನೀವು 100 ವರ್ಷ ಚೆನ್ನಾಗಿರ್ತೀರಾ, ತಲೆನೇ ಕೆಡ್ಸ್ಕೋಬೇಡಿ ಅಂತ ಹೇಳಿದೆ. ಯಾಕೆ ಅಂತ ಹೇಳಿದ್ರೆ ಹಾಗೆ ಅಂತ ಹೇಳಿದ್ರೆ, ಅವರಿಗೆ ಬಂದಾಗ ಆ ಕ್ಯಾನ್ಸರ್ ಬೇರೆ ಕಡೆ ಹೋಗಿರ್ಲಿಲ್ಲ, ಅಲ್ಲೇ ಇತ್ತು. ಅಂದ್ರೆ ಬೇಗ ಡಯಾಗ್ನೋಸ್ ಆಯ್ತು, ಅವರು ಪುಣ್ಯ. ಅರ್ಥ ಆಯ್ತಲ್ಲ? ಆಮೇಲೆ ಇನ್ನೊಂದು ಪೆಟ್ ಸ್ಕ್ಯಾನ್ ಅಂತ ಮಾಡ್ತೀವಿ, ಬೇರೆ ಆಚೆ ಹೋಗಿದ್ಯಾ ಅಂತ ಹೇಳಿ ನೋಡ್ಲಿಕ್ಕೆ. ಪೆಟ್ ಸ್ಕ್ಯಾನ್ ಮಾಡಿದಾಗ ಅಲ್ಲೇ ಇದೆ ಅಂತ ಬಂತು. ವಿತಿನ್ 2 days ಅವರಿಗೆ ರೋಬೋಟಿಕ್ ಸರ್ಜರಿ ಮಾಡಿ ಈಗ ಚೆನ್ನಾಗಿದ್ದಾರೆ. ಒಂದು ಮೆಸೇಜ್ ಕಳಿಸಿದ್ರಿ ಇವತ್ತು, ಸರ್ ನಾನು ನಿಮ್ಮನ್ನು ಮಿಸ್ ಮಾಡಿದ್ರೆ ತುಂಬಾ ದೊಡ್ಡ ದುರಂತ ಆಗೋದು ಸರ್, ರೈಟ್ ಟೈಮ್ಗೆ ಬಂದೆ ಅಂತ ಹೇಳಿದ್ರು. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಮದ್ದು ಕೊಡ್ತಾರಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಅದು ತಿನ್ಬೇಡಿ ಇದು ತಿನ್ಬೇಡಿ ಅಂತ ಹೇಳ್ತಾರಲ್ಲ. ನಮ್ಮ ಅಜ್ಜನ ಕಾಲದಲ್ಲಿ ಸೋಷಿಯಲ್ ಮೀಡಿಯಾ ಇತ್ತಾ? ಇಲ್ಲ. ನಮ್ಮ ಅಪ್ಪನ ಕಾಲದಲ್ಲಿ ಸೋಷಿಯಲ್ ಮೀಡಿಯಾ ಇತ್ತಾ? ನಿಮ್ ತಂದೆ ಕಾಲದಲ್ಲಿ ಸೋಷಿಯಲ್ ಮೀಡಿಯಾ ಇತ್ತಾ? ಅವಾಗೆಲ್ಲ ಯಾರು ಹೇಳ್ತಿದ್ರು ಸೋಷಿಯಲ್ ಮೀಡಿಯಾದಲ್ಲಿ? ಅಲ್ವಾ? ಅವೆಲ್ಲ ನಾರ್ಮಲಿ ಮನೆ ಊಟ, ತೋಟದಲ್ಲಿ ಬೆಳೆದಿರೋ ತರಕಾರಿ ಸೊಪ್ಪು ತಿಂತಿದ್ವಲ್ಲ. ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಏನಾದ್ರೂ ಕನ್ಸ್ಯೂಮ್ ಮಾಡ್ಬೇಕಾದ್ರೆ ಕಂಟೆಂಟು ಬಹಳ ಹುಷಾರಾಗಿರ್ಬೇಕು. ಅರ್ಥ ಆಯ್ತಾ? ಸರ್, ಈಗ ನಮ್ಮಲ್ಲಿ ತುಂಬಾ ಜನರಿಗೆ ಏನ್ ತಿನ್ಬೇಕು ಅನ್ನೋದೇ ಗೊತ್ತಿಲ್ಲ. ಈಗ ಫೈಲ್ಸ್ಗೆ ಇಂಥ ತಿನ್ಬೇಕು ಇಂಥ ತಿನ್ಬಾರ್ದು ಅಂತ ನಮ್ಮ ಹಿರಿಯರು ಕೆಲವೊಬ್ರು ಹೇಳ್ತಾರೆ. ಮೂಲಂಗಿ ತಿನ್ಬಾರ್ದು, ಮೂಲಂಗಿ ತಿನ್ಬೇಕು, ಅದರಿಂದ ಫೈಲ್ಸ್ ಕಮ್ಮಿ ಆಗತ್ತೆ ಅಂತ ನಮ್ಮ ಹಿರಿಯವರು ಯಾರೋ ಮಾತಾಡೋದನ್ನ. ಇದು ಸತ್ಯನಾ? ನಾವು ನಿಜವಾಗ್ಲೂ ಏನ್ ತಿನ್ಬೇಕು ಏನ್ ತಿನ್ಬಾರ್ದು? ಸರಿಗ ನಿಮ್ಮ ಹೇಳಿದ್ದೇನು, ಹಿರಿಯರು ಹೇಳಿದ್ದಾರೆ ಮೂಲಂಗಿ ತಿನ್ಬೇಕು ಅಂತ. ಮೂಲಂಗಿಲಿ ಏನಿರುತ್ತೆ? ಫೈಬರ್ ಇರುತ್ತೆ. ಕರೆಕ್ಟಾ? ನಾರಿನಾಂಶ ಮೂಲಂಗಿ ಇರೋದ್ರಿಂದ ಎಲ್ಲಾ ತರಹದ ತರಕಾರಿಗಳು, ಆಯ್ತಾ, ಮತ್ತೆ ಚೆನ್ನಾಗಿ ನೀರು, ಮತ್ತೆ ಚೆನ್ನಾಗಿ ನಿದ್ದೆ, ಚೆನ್ನಾಗಿ ಫಿಸಿಕಲ್ ಆಕ್ಟಿವಿಟಿ, ಮೋಷನ್ ಅಕಸ್ಮಾತ್ ಗಟ್ಟಿ ಹೋದ್ರೆ ನಿಧಾನಕ್ಕೆ ಪಾಸ್ ಮಾಡೋದು, ಮೋಷನ್ ಹೋದಾಗ ಪ್ರೆಷರ್ ಹಾಕ್ಬಾರ್ದು, ತುಂಬಾ ಹೊತ್ತು ಒಂದೇ ಕಡೆ ಕೂರಬಾರ್ದು, ಆಯ್ತಲ್ವಾ? ಸೊ ಇವೆಲ್ಲವನ್ನು ಮಾಡಿದಾಗ ಪೈಲ್ಸ್ ನ 90% ಪ್ರಿವೆಂಟ್ ಮಾಡಬಹುದು. ಇನ್ ಬೇರೆ 10% ಪೈಲ್ಸ್ ಬೇರೆ ಬೇರೆ ಕಾರಣಗಳಿಂದ ಬರುತ್ತೆ. ಅದ್ ಯಾವ 10% ನಾವು ಡೀಟೇಲ್ ಆಗಿ ನೋಡ್ಬೇಕಾಗತ್ತೆ. ಅರ್ಥ ಆಯ್ತಲ್ಲ? ಫಾರ್ ಎಕ್ಸಾಂಪಲ್, ಯಾರೊಬ್ಬ ಕ್ರಾನಿಕ್ ಆಲ್ಕೋಹಾಲಿಕ್ ಅಂದ್ರೆ ತುಂಬಾ ಕುಡ್ತಾ ಇರುತ್ತಲ್ಲ,
ಆ ತುಂಬಾ ಕುಡಿಯೋರಿಗೆ ಏನಾಗುತ್ತಂದ್ರೆ ಒಂದು 20 ವರ್ಷ 25 ವರ್ಷ ಅವ್ರಿಗೆ ಸಹ ಪೈಲ್ಸ್ ಬರುತ್ತೆ. ಅವ್ರಿಗೆ ಪೈಲ್ಸ್ ಬರುವುದು ಕುಡಿಯೋದ್ರಿಂದ. ಓಕೆ, ನೋಡಿ, ಕುಡಿಯೋದ್ರಿಂದಾನು ಪೈಲ್ಸ್ ಬರುತ್ತೆ, ಆಲ್ಕೋಹಾಲ್ ತೊಳೆದ್ರಿಂದ ಪೈಲ್ಸ್ ಬರುತ್ತೆ. 2 ರೀತಿಯ ಪೈಲ್ಸ್ ಬರುತ್ತೆ ಆಲ್ಕೋಹಾಲ್ ತೊಳೋದ್ರಿಂದ. ನೋಡಿ, ಇದು ನಮ್ಮ ಹೊಟ್ಟೆ, ಇದು ನಮ್ಮ ಹೊಟ್ಟೆ, ಅರ್ಥ ಆಯ್ತಲ್ವಾ? ಇದು ಈಸೋಫೇಗಸ್ ಅಂತ ಕರಿತೀವಿ. ಇದು ನಮ್ಮ ದೊಡ್ಡ ಕರಳು, ಇದು ಗುದದ್ವಾರ ಅನ್ಕೊಳ್ಳಿ ಇಲ್ಲಿ, ಗೊತ್ತಾಯ್ತಲ್ವಾ? ಇಲ್ಲಿ ವೇನ್ಸ್ ಇರುತ್ತೆ, ಕುಡಿದವರಿಗೆ ದೊಡ್ಡದಾಗುತ್ತೆ ಇದು, ಅರ್ಥ ಆಯ್ತಲ್ವಾ? ಇದನ್ನ ವೆರೈಸಿಸ್ ಅಂತ ಕರಿತೀವಿ, ಈಸೋಫೇಜಲ್ ವೆರೈಸಿಸ್ ಅಂತ ಕರಿತೀವಿ. ಈಸೋಫೇಜಲ್ ವೆರೈಸಿಸ್ ಅಂತ ಕರಿತೀವಿ. ಅದೇ ರೀತಿಯೂ ಸಹ ಇಲ್ಲಿ ಗುದದ್ವಾರದಲ್ಲಿ ಪೈಲ್ಸ್ ಆಗುತ್ತೆ. ಇಲ್ಲಿ ಆದ್ರೆ ರಕ್ತ ಹೋಗುತ್ತೆ, ಇಲ್ಲಿ ಆದ್ರೆ ಮೋಷನ್ ಕಪ್ಪಗೋಗುತ್ತೆ, ಅರ್ಥ ಆಯ್ತಲ್ವಾ? ಸೊ ಮೋಷನ್ ಕಪ್ಪಗೋದ್ರೆ ಅರ್ಥ ಏನು? ಇಲ್ಲಿಂದ ಬ್ಲೀಡಿಂಗ್ ಆಗ್ಬೋದು, ಹೊಟ್ಟೆಯಿಂದ ಬ್ಲೀಡಿಂಗ್ ಆಗ್ಬೋದು, ಸಣ್ಣ ಕರಳಿಂದ ಬ್ಲೀಡಿಂಗ್ ಆಗ್ಬೋದು ಅಂತ. ಇಲ್ಲಿ ಬ್ಲೀಡಿಂಗ್ ಆದ್ರೆ ಪೈಲ್ಸ್ ಇರ್ಬೋದು, ಅಥವಾ ದೊಡ್ಡ ಕರಳಿಂದ ಎಲ್ಲಾದ್ರೂ ಬ್ಲೀಡಿಂಗ್ ಆಗ್ತಾ ಇದೆ ಅರ್ಥ ಆಗುತ್ತೆ. ಅರ್ಥ ಆಯ್ತಲ್ವಾ? ಸೊ 90% ಪೈಲ್ಸ್ ಬರೋದು ಜೀವನ ಶೈಲಿಯಿಂದ, ಇನ್ನು 90% ಬೇರೆ ಬೇರೆ ಕಾರಣಗಳಿಂದ. ಅದರಲ್ಲಿ ಒಂದು ಆಲ್ಕೋಹಾಲ್, ಅರ್ಥ ಆಯ್ತಲ್ವಾ? ಸೊ ಆ ರೀತಿ ಪೈಲ್ಸ್ ಇದೆಯಲ್ಲ, ನಾನು ಹೇಳಿದ್ನಲ್ಲ, ಪೈಲ್ಸ್ ಬಂದ್ರೆ ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅಂತ ಒಂದು ನಮ್ ಕಡೆ, ನಮ್ದು ಕೋಲಾರ ಜಿಲ್ಲೆ, ಬಹುಶಃ ಎಲ್ಲಾ ಕಡೆ ಎಲ್ಲಾ ಜನ ಬಂದು ಹೇಳ್ತಾರೆ ಇಲ್ಲಿ, ಸರ್ ನನಗೆ ಪೈಲ್ಸ್ ಆಗಿತ್ತು ಸರ್, ನಮ್ಮೂರಲ್ಲಿ ನೀನು ದಿನ ಹಂದಿ ಮಾಂಸ ತಿನ್ನು, ನಿನಗೆ ಪೈಲ್ಸ್ ಹೋಗುತ್ತೆ ಅಂತ ಒಂದು ಹೇಳಿದ್ರಂತೆ. ಇದು ಸತ್ಯ. ನಮ್ಮೂರಲ್ಲಿ, ನಮ್ಮ ಜಿಲ್ಲೆನಲ್ಲಿ, ಮಂಡ್ಯದಲ್ಲಿ ಎಲ್ಲಾ ಕಡೆ ಪೈಲ್ಸ್ ಬಂತು ಅಂತ ಹೇಳಿದ್ರೆ, ನೀನು ಹಂದಿ ಮಾಂಸ ತಿನ್ನು ಪೈಲ್ಸ್ ಹೋಗುತ್ತೆ ಅಂತ. ನೀನೇನ್ ಮಾಡ್ದೆಪ್ಪ? ಸರ್ ನಾನು 6 ತಿಂಗಳಿಂದ ಹಂದಿ ಮಾಂಸ ತಿಂದಿದ್ದೀನಿ ಸರ್, ಪೈಲ್ಸ್ ಹೋಗಿಲ್ಲ ಸರ್, ಇನ್ನೂ ಜಾಸ್ತಿ ಆಗಿದೆ. ಹಂದಿ ಮಾಂಸನೂ ಒಂದೇ, ಕುರಿ ಮಾಂಸನೂ ಒಂದೇ, ಮೇಕೆ ಮಾಂಸನೂ ಒಂದೇ, ಚಿಕನ್ನು ಒಂದೇ, ಎಲ್ಲ ಒಂದೇ. ಸೊ ಎಲ್ಲಾದು ಮೀಟೇ, ಅದು ಎಲ್ಲಾದು ಪ್ರೋಟೀನೇ. ಹಾಗಾಗಿ ಈ ಒಂದು ಮೂಢನಂಬಿಕೆ ಇದೆಯಲ್ಲ, ಹಂದಿ ಮಾಂಸ ತಿಂದ್ರೆ ಪೈಲ್ಸ್ ಹೋಗುತ್ತೆ ಅಂತ, ಅದನ್ನ ಜನ ಬಿಡಬೇಕು. ಆಯ್ತಲ್ವಾ? ಹಾಗೆ. ಎಸ್ ಸರ್. ಈಗ ನಾನು ನಿಮ್ಮ ಒಂದು ಹಾಸ್ಪಿಟಲ್ ಒಳಗಡೆ ಬಂದಾಗ ಈ ರೀತಿಯ ಪುಸ್ತಕಗಳನ್ನ ಸುಮಾರು ನೋಡಿದೆ. ಒಬ್ರ ಹತ್ರ ಕೇಳಿದೆ ನಾನು, ಏನ್ ಸರ್ ಇದೆಲ್ಲ ಯಾಕೆ ಇಟ್ಟಿದ್ದೀರಾ, ಏನಿದು ಇಷ್ಟೊಂದು ಫೋಟೋಸ್ಗಳಿದೆ ಅಂತ ಕೇಳಿದಾಗ, ಇದೆಲ್ಲವೂ ಕೂಡ ನೀವು ಮಾಡಿರುವಂತಹ ಕೆಲಸ, ಸರ್ಜರಿಯ ಕೆಲವೊಂದು ಫೋಟೋಸ್ಗಳನ್ನ ಇಲ್ಲಿ ಇಟ್ಟಿದ್ದೀವಿ. ಹೌದೌದೌದು. ಇದೀಗ ನನ್ನ ಕೈಯಲ್ಲಿರೋದು ವಾಲ್ಯೂಮ್ 3 ಸರ್. ಹೌದೌದು. ಇಂಥದ್ದು ವಾಲ್ಯೂಮ್ ಸುಮಾರು ಇರಬಹುದು. ಕಳೆದ ಇಷ್ಟು ವರ್ಷಗಳಲ್ಲಿ ನೀವು ಇಷ್ಟೊಂದು ಸರ್ಜರಿಗಳನ್ನ, ಇಷ್ಟೊಂದು ಆಪರೇಷನ್ಸ್ ಗಳನ್ನ ಏನ್ ಮಾಡಿದೀರಾ, ಪ್ರತಿಯೊಂದು ಕೂಡ 100% ರಿಸಲ್ಟ್ ಇದೆ ಅಂತ ಹೇಳಿದ್ರು. ಆದ್ರೆ ನಾನು ತಿಳ್ಕೊಂಡಿರೋ ಪ್ರಕಾರ, ಅಥವಾ ಹೊರಗಡೆ ಜನ ಮಾತಾಡೋ ಪ್ರಕಾರ, ಪೈಲ್ಸ್ ಒಂದ್ಸಲ ಆಪರೇಷನ್ ಮಾಡಿದ್ರೆ ಮತ್ತೆ ಪುನಃ ಅದು ಮೊಳಕೆ ಆಗುತ್ತೆ, ಮತ್ತೆ ಪುನಃ ನಾವು ಆಪರೇಷನ್ ಗಳನ್ನ ಮಾಡ್ಕೋಬೇಕಾಗತ್ತೆ ಅಂತಾರಲ್ಲ. ಈಗ ಯಾರನ್ನ ನಂಬೋದು ನಾವು, ಯಾವ್ದು ಸತ್ಯ, ನಾವು ಏನ್ ತಿಳ್ಕೊಂಡಿರ್ಬೇಕು ಅಂತ ಹೇಳ್ತೇವೆ ಸರ್? ಇದೊಂದು ದೊಡ್ಡ ಮೂಢನಂಬಿಕೆ ಜನರಲ್ ಇದೆ ಸರ್. ಪೈಲ್ಸ್ ಮಾಡಿದ್ರೆ ಪುನಃ ಬರುತ್ತೆ, ಫಿಷರ್ ಮಾಡಿದ್ರೆ ಮತ್ತೆ ಬರುತ್ತೆ, ಫಿಸ್ಟುಲಾ ಮಾಡಿದ್ರೆ ಮತ್ತೆ ಬರುತ್ತೆ ಅಂತ ಇದೆ ಸರ್. ಫಿಸ್ಟುಲಾ ಬಗ್ಗೆ ಸೆಪರೇಟ್ ಆಗಿ ಮಾತಾಡೋದು ಸರ್. ಸರಿ. ಸಾಮಾನ್ಯವಾಗಿ ಏನಾಗುತ್ತೆ ಸರ್, ಈ ಪೈಲ್ಸು, ಫಿಷರು, ಈ ಮಲಬದ್ಧತೆ ಸಂಬಂಧಪಟ್ಟ ಕಾಯಿಲೆ ಆದ್ರೆ ಜನ ಯಾರ ಹತ್ರ ಹೋಗ್ತಾರೆ ಗೊತ್ತಾ? ನಮ್ಮ ನಕಲಿ ವೈದ್ಯರಿದ್ದಾರೆ ನಮ್ಮ ದೇಶದಲ್ಲಿ, ಸುಮಾರು 15 ಲಕ್ಷ ಜನ ಇದ್ದಾರೆ ಸರ್. ಬಂಗಾಲಿ 15 ಲಕ್ಷ. ಇದು ಪಬ್ಲಿಷ್ ಆಗಿದೆ ಒಂದು ಜರ್ನಲ್, ಯುರೋಪ್ನಲ್ಲಿ, ಯುರೋಪಿಯನ್ ಜರ್ನಲ್ ಆಫ್ ಕೊಲೋಪ್ರಾಕ್ಟಾಲಜಿ ಪಬ್ಲಿಷ್ ಆಗಿದೆ ಸರ್. 15 ಲಕ್ಷ ಜನ ನಕಲಿ ವೈದ್ಯರಿದ್ದಾರೆ. ಆ ಒಂದು ಧರ್ಮಕ್ಕೆ ಗೌರವ ಕೊಡುತ್ತಾ, ನಾವೆಲ್ಲ ಧರ್ಮ ನಂಬ್ತೀನಿ ನಾನು, ಹಿಂದೂ, ಮುಸಲ್ಮಾನ್, ಕ್ರಿಶ್ಚಿಯನ್ಸ್. ನಮ್ಮ ಮುಸಲ್ಮಾನ್ ಬಾಂಧವರು ಕೆಲವರು ಈ ಒಂದು ವೈದ್ಯನದಲ್ಲಿ ಇದ್ದಾರೆ ಸರ್. ಈ ಬೆಂಗಾಲಿಗಳು ಮತ್ತು ಅವರು 15 ಲಕ್ಷ ಜನ ಇದ್ದಾರೆ ಸರ್. ಬಹಳಷ್ಟು ಜನ ಹೋಗೋದು ಇವ್ರ ಹತ್ರ. ಅಂದ್ರೆ ರೈಲ್ವೆ ಸ್ಟೇಷನ್ಗಳಲ್ಲಿ, ಬಸ್ ಸ್ಟ್ಯಾಂಡ್ಗಳಲ್ಲಿ, ಗಲ್ಲಿಗಳಲ್ಲಿ ಇವರು ಪೈಲ್ಸ್ ಚಿಕಿತ್ಸಾಲಯ, ನೋವಿಲ್ಲದೆ ಚಿಕಿತ್ಸೆ, ಅರ್ಧ ಗಂಟೆಲಿ ಮನೆಗೆ ಹೋಗ್ಬೋದು ಅಂತ ಬೋರ್ಡ್ ಹಾಕೊಂಡಿರ್ತಾರೆ. ಒಂದು ವರದಿ ಪ್ರಕಾರ ಕೆಲವೊಂದು ಡಾಕ್ಟರ್ಸ್ ಗಳು ಕೂಡ ಅದಕ್ಕೆ ಹೋಗ್ತಾರಂತೆ, ಹೌದಾ? ಅಯ್ಯೋ, ಡಾಕ್ಟರ್ಸಾ? ಒಂದು ಕತೆ ಇದೆ ಸರ್. ಡಾಕ್ಟರ್ಸ್ ಹೋಗಿರೋ ನನ್ನ ಹತ್ರನೇ ಒಂದು ಕತೆ ಇದೆ ಸರ್. ನಮ್ಮಲ್ಲಿ ಒಬ್ಬ ಬಡ ಕುಟುಂಬದ ವಿದ್ಯಾರ್ಥಿ ಸರ್, ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಒಬ್ಬ ಬಡ ರೈತರ ಮಗ ಸರ್. ರೈತರ ಮಗ ಅಂತ ಹೇಳಕ್ಕಾಗಲ್ಲ ಸರ್, ಕಡು ಬಡವರ ಮಗ, ರೈತ. ಒಂದು ಅರ್ಧ ಎಕರೆ ಜಮೀನು ಇತ್ತೇನೋ.
ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಅವರು MBBS MS ಎರಡು ಮುಗಿಸ್ತಾರೆ ಸರ್. ನೀವು ಡಾಕ್ಟರ್ ಅಂದ್ರಲ್ಲ, MBBS ಎರಡು ಮುಗಿಸ್ತಾರೆ ಸರ್. MS ಮುಗಿಸಿದ ಆದಮೇಲೆ ಅವರಿಗೆ ಫಿಶರ್ ಆಗಿದೆ ಸರ್. ಫಿಶರ್ ಇವ್ರಿಗೇನು ಹಳ್ಳಿ ಕಡೆ ಎಲ್ಲ ಮಾತಾಡಿದಾರಲ್ಲ, ಏನು ಈ ಫಿಶರ್ ಪೈಲ್ಸ್ ಆದ್ರೆ ಡಾಕ್ಟರ್ಗಳು ಸರಿ ಇಲ್ಲ, ಇವ್ರ ಹತ್ರ ಹೋಗ್ಬೇಕು, ಏನು ಬೆಂಗಾಲಿಸ್ ಹತ್ರ ಅಂತ. ಇವೇನ್ ಮಾಡಿದ್ರು, ಒಂದು ಬೆಂಗಾಲಿ ಹತ್ರ ಹೋದ್ರು ಸರ್. ಅವ ಏನ್ ಮಾಡ್ದ, ಒಂದು ಮಸಲ್ ಕಟ್ ಮಾಡ್ದ ಮೋಷನ್ಗೆ ಹೋಗೋ ಜಾಗದಲ್ಲಿ. ಇವನಿಗೆ ಅರ್ಧ ಮೋಷನ್ ಕಂಟ್ರೋಲ್ ತಪ್ಪಿತು. ಡಾಕ್ಟರ್ MS ಸರ್ಜನ್, ಬೆಂಗಳೂರು ಮೆಡಿಕಲ್ ಕಾಲೇಜ್ ಮೆರಿಟ್ ಸ್ಟೂಡೆಂಟ್, ಅರ್ಥ ಆಯ್ತಾ? ಸೊ ಅದಾದ್ಮೇಲೆ ಏನು ಮಾಡ್ಬೇಕು, ಇವನು ಸ್ವಲ್ಪ ಸೀನಿಯರ್ ಡಾಕ್ಟರ್ಗಳ ಹತ್ರ ಹೋಗಿ ತೋರಿಸ್ಕೊಂಡು ಸರಿ ಮಾಡ್ಕೋಬೇಕಲ್ಲ. ಅವನು ಜೂನಿಯರ್ ಇನ್ನೊಬ್ಬ MS ಪಾಸ್ ಮಾಡಿರ್ತಾನೆ, ಅವನ ಹತ್ರ ಹೋಗ್ತಾನೆ, ಅವನು ಅರ್ಧ ಕಟ್ ಆಗಿರೋದು ಫುಲ್ ಕಟ್ ಮಾಡ್ಬಿಡ್ತಾನೆ. ಅರ್ಥ ಆಯ್ತಲ್ವಾ? ಸೊ ಅವನು ಅರ್ಧ ಕಟ್ ಮಾಡಿರೋದು ಫುಲ್ ಕಟ್ ಮಾಡ್ತಾನೆ, ಇವನಿಗೆ ಫುಲ್ ಮೋಷನ್ ಕಂಟ್ರೋಲ್ ತಪ್ಪಿಬಿಡುತ್ತೆ ಸರ್. 2 ವರ್ಷ ಇವನು ರೂಮಲ್ಲಿ ಇರ್ತಾನೆ. ರೂಮಲ್ಲಿ ಇದ್ದು ಆ ನಂತರ ಇವನು ನನಗೆ ಫೋನ್ ಮಾಡ್ತಾನೆ, ಕೊನೆ ಕರೆ, ನಾನು ಜೀವನದಲ್ಲಿ ಕ್ಯಾಬೇಜ್ ಹಾಕ್ಬಿಟ್ಟಿದ್ದೀನಿ, ಆತ್ಮಹತ್ಯೆ ಮಾಡ್ಕೋತೀನಿ ನಾನು ಅಂತ ಫೋನ್ ಮಾಡ್ತಾನೆ. ನಾನು ಅವನಿಗೆ ಸಮಾಧಾನ ಮಾಡಿ ಬೇಡಪ್ಪ ಅಂತ ಹೇಳಿ ಅವನಿಗೆ ಬ್ಯಾಗು ಎಲ್ಲ ಪ್ಯಾಕ್ ಮಾಡಿ ಬಟ್ಟೆ ಎಲ್ಲ ತೆಗೆದು ಬಾ ನೀನು ಮಂಡ್ಯಕ್ಕೆ ಅಂತ ಹೇಳಿ ಅವನಿಗೆ ಒಂದು ರಕ್ಷಣೆ ಕೊಟ್ಟು ಸುಮಾರು ವರ್ಷ, ಒಂದು 2.5 ವರ್ಷ ಎಲ್ಲ ಸರಿ ಹೋಯ್ತು. ಈಗ ಮದುವೆ ಆಗಿದ್ದಾನೆ, ಮಕ್ಕಳಾಗಿದ್ದಾರೆ, ದೊಡ್ಡ ಕಡೆ ಒಂದು HOD ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಇದು ಅವನ ಕತೆ. ಸೊ ಡಾಕ್ಟರ್ಸ್ ಹೇಳಿದ್ರಲ್ಲ, ಡಾಕ್ಟರ್ಸ್ ಬಿಡಿ, ಸರ್ಜನೇ ಹೋಗ್ಬೇಕಾದ್ರೆ ಮತ್ತೆ ಸಾಮಾನ್ಯ ಜನರ ಕತೆ ಏನು, ಹಳ್ಳಿ ಜನರ ಕತೆ ಏನು, ಅವಿದ್ಯಾವಂತರ ಕತೆ ಏನು, ಆಯ್ತಾ? ಡಾಕ್ಟರ್ಸ್ ಬಿಡಿ. ದೊಡ್ಡ ದೊಡ್ಡ CEOಗಳು, ದೊಡ್ಡ ದೊಡ್ಡ ಫಿಲಮ್ ಸ್ಟಾರ್ಸ್, ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಗಳು, ದೊಡ್ಡ ದೊಡ್ಡ CXOಗಳು, ಅಧಿಕಾರಿಗಳು, ಇವರೆಲ್ಲ ಹೋಗಿದ್ದಾರೆ ಇಂಥವ್ರ ಹತ್ರ, ಈ ನಕಲಿ ವೈದ್ಯರ ಹತ್ರ, ಆಯ್ತಾ? ಎರಡನೇದು ಹಳ್ಳಿ ಕಡೆ ಸರ್, ನಮ್ಮ ಕಡೆ ಎಲ್ಲ ಬೂಬಮ್ಮ ಅಂತ ಕರೀತಾರೆ. ಈ ಲೇಡೀಸ್ ಏನ್ ಮಾಡ್ತಾರೆ, ಈ ಹೆಣ್ಣು ಮಕ್ಕಳು ಹೋಗಲ್ವಲ್ಲ ಎಲ್ಲಿಗೆ, ನಕಲಿ ವೈದ್ಯರ ಹತ್ರ, ಹೊರಗಡೆ ಓಪನ್ ಆಗಿ ಬರಲ್ವಲ್ಲ ಅವ್ರಿಗೆ, ನಾಚಿಕೆ, ಸಂಕೋಚ, ಮುಜುಗರ. ಇವರು ನಕಲಿ ವೈದ್ಯರ ತಗೋಕೂ ಮುಜುಗರ, ವೈದ್ಯರ ಹೋಗೋಕೆ ಮೊದಲೇ ಮುಜುಗರ. ಹಾಗಾಗಿ ಹೆಣ್ಣು ಮಕ್ಕಳು ಹೊರಗಡೆ ಬರಲ್ಲ. ಇದನ್ನ ಒಂದು ಎಕ್ಸ್ಪ್ಲಾಯ್ಟ್ ಮಾಡಿಕೊಂಡು ಈ ಲೇಡಿ ನಕಲಿ ವೈದ್ಯರು, ಬೂಬಮ್ಮ ಅಂತ ಕರೀತಾರೆ, ಇವರು ಊರಿನ ಮೇಲೆ ಊರಿಗೂ ಹೋಗ್ತಾರಲ್ಲ, ಊರಿಗೆ ಹೋಗಿ ಅಲ್ಲೆಲ್ಲ ಒಂದ್ ಕಡೆ ಈ ಹಸು ಎಲ್ಲ ಕಟ್ಟಿರ್ತಾರಲ್ಲ, ಅಲ್ಲಿ ಏನೋ ಒಂದು ತೆಗೆಯೋದು, ನಾವು ನಿಮಗೆ ನೋಡಿ ಪೈಲ್ಸ್ ತೆಗ್ದೀವಿ ಸುಮ್ಮನೆ ತೋರಿಸೋದು, ಹಿಂಗೆ ದುಡ್ಡು ಇಸ್ಕೊಳ್ಳೋದು ಬರೋದು. ಈ ರೀತಿ ಎಲ್ಲ ಈವನ್ ಟುಡೇ ಈ ದೇಶದಲ್ಲಿ ಆಗ್ತಾ ಇದೆ ಸರ್.